ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ನಮ್ಮ ಕುಟುಂಬ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾರ್ತಿಕ್. ನಮ್ಮ ಕುಕ್ಕಿಂಗ್ ಸೀರೀಸಲ್ಲಿ ನಾವು ದೋಸೆ ಸೀರೀಸ್ ಮಾಡ್ತಾ ಇದ್ವಲ್ವ. ಸ್ವಲ್ಪ ಲೇಟ್ ಆಯಿತು ವೀಡಿಯೋಗೆ. ಇವತ್ತಿನ ಎಪಿಸೋಡ್ ದಿ ಲಾಸ್ಟ್ ಎಪಿಸೋಡ್ ಫಾರ್ ದೋಸಾ ಸೀರೀಸ್. ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಮತ್ತು ಒಂದು ಡಯಟ್ ಕಾನ್ಷಿಯಸ್ ಕೈಂಡ್ ಆಫ್ ದೋಸಾ ಇದು ಆಗುತ್ತೆ. ನಾವಿವತ್ತು ಒಳ್ಳೆ ಒಂದು ಐರನ್ ಕಂಟೆಂಟ್ ಇರುವುದು ಮತ್ತು ಒಳ್ಳೆ ಒಂದು ವಿಟಮಿನ್ ಪ್ರೋಟೀನ್ಸ್ ಎಲ್ಲ ಮಿಕ್ಸ್ ಆಗಿರುವಂಥ ಒಂದು ದೋಸೆಯನ್ನು ನಾವು ತಿಂತಾಯಿದ್ವಿ. ಅದೇ ಪಾಲಕ್ ಪನ್ನೀರ್ ದೋಸೆ. ಇದನ್ನು ಪಾಲಕ್ ದೋಸೆ ಅಂತ ನಾವು ಅಂದ್ಕೋಬೋದು. ಪನ್ನೀರ್ನ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇದಕ್ಕೆ ಫಸ್ಟ್ ಏನು ಮಾಡಬೇಕಂದ್ರೆ, ನಾನಿಲ್ಲಿ ಪಾಲಕ್ನ ಈ ರೀತಿ ಚಾಪ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ನಾವು ಬ್ಲ್ಯಾಂಚ್ ಮಾಡ್ತಾಯಿದ್ದೀವಿ. ಈ ರೀತಿ ಅದನ್ನು ಹಾಟ್ ವಾಟ್ರಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಬೇಯಿಸಬೇಕು. ಪಾಲಕ್ಕೆಲ್ಲ ಚೆನ್ನಾಗಿ ಬೇಯಿದ ನಂತರ ನಾನಿಲ್ಲಿ ಒಂಚೂರು ಗೋಡಂಬಿನೂ ಹಾಕ್ತಾಯಿದ್ದೀನಿ. ಅದೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ. ಗೋಡಂಬಿನೂ ಹಾಕಿ ಚೆನ್ನಾಗಿ ಬ್ಲ್ಯಾಂಚ್ ಮಾಡಿದ್ಮೇಲೆ ನಾವು ಅದನ್ನು ಥಂಡಿ ಆದಮೇಲೆ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ಪೇಸ್ಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡು ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ದೋಸಾ ಹಿಟ್ಟನ್ನ. ನಾವು ಮಾಡ್ತಿರೋದು ರೆಡಿಯಾಗಿರುವ ದೋಸೆ ಹಿಟ್ಟಿಂದ ಯಾವ್ಯಾವ ರೀತಿ ನಾವು ಬೇರೆ ಬೇರೆ ಟೇಸ್ಟ್ನ ಬೇರೆ ಬೇರೆ ವೆರೈಟೀಸ್ನ ಟ್ರೈ ಮಾಡ್ಬೋದು ಅಂತ ಈ ಸೀರೀಸ್ ಮಾಡ್ತಿರೋದು. ನಾನು ಇದು ರೆಡಿಯಾಗಿರುವ ದೋಸೆ ಹಿಟ್ಟನ್ನ ನಾವು ಪಾಲಕ್ ಮಿಕ್ಸ್ಚರಲ್ಲಿ ಹಾಕ್ಕೊಂಡು ನಾವು ಒಂದು ಒಳ್ಳೆ ದೋಸೆ ಹಾಕುವ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಂಡ್ರೆ ಡೈರೆಕ್ಟಾಗಿ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೋದು. ಇಲ್ಲಿ ನಾನು ಪನ್ನೀರ್ ಇದನ್ನು ಮಾಡ್ಕೊಳ್ಳೋಕೆ ರೆಡಿ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್, ಚೆನ್ನಾಗಿರುತ್ತೆ ಮತ್ತು ಡಯಟ್ ಕಾನ್ಷಿಯಸ್ ಎಲ್ಲ ಇರೋವ್ರಿಗೆ ಒಂದು ಒಳ್ಳೆ ಪ್ರೋಟೀನ್, ವಿಟಮಿನ್, ಐರನ್ ಎಲ್ಲ ಸೇರಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ತಿನ್ನಬೇಕು ಅಂತ ಅಂದರೆ ಅವರು ಇದಕ್ಕೆ ಗೋ ಫಾರ್ ಮಾಡ್ಬೋದು. ಈ ಪನ್ನೀರ್ನ ಅವಾಯ್ಡ್ ಕೂಡ ಮಾಡ್ಬೋದು, ಇಷ್ಟ ಇಲ್ಲದೇ ಅವರು ಡೈರೆಕ್ಟಾಗಿ ಪಾಲಕ್ ರುಬ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಪಾಲಕ್ ದೋಸೆ ಅಂತ ಮಾಡ್ಕೋಬಹುದು. ಇಲ್ಲ ನಾವು ಇದನ್ನು ರೆಡಿ ಮಾಡ್ಕೊಳ್ತೀವಿ ಅಂದರೆ ಅದೇ ಒಂದು ಒಳ್ಳೆ ಪ್ರೋಟೀನ್ ಕಂಟೆಂಟ್ ಇರುವ ಅದಕ್ಕೆ ಒಂದು ಗೊಜ್ಜು ಥರನೋ ಪಲ್ಯ ಥರನೋ ಆಗುತ್ತೆ. ನಾನು ಈ ರೀತಿ ಬಟಾಣಿ, ಪನ್ನೀರ್, ಗರಂ ಮಸಾಲ, ಉಪ್ಪು, ಖಾರ ಆ್ಯಂಡ್ ಸ್ವಲ್ಪ ಕಸೂರಿ ಮೇಥಿನೂ ಹಾಕ್ಕೊಂಡು ಪನ್ನೀರ್ ಗೊಜ್ಜನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ರೆಡಿ ಮಾಡ್ಕೊಳ್ಳೋರು ಮಾಡ್ಕೋಬೋದು. ನೀವು ಈ ಥರ ರೆಡಿ ಮಾಡಿಕೊಂಡು ಬೇರೆ ಚಪಾತಿ, ಪರೋಟ ಕೂಡ ತಿನ್ಬೋದು. ಆ ಪಲ್ಯನೂ ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಂಡ್ಮೇಲೆ ನಾವು ದೋಸೆ ಹಿಟ್ಟಿನಲ್ಲಿ ಪಾಲಕ್ ಮಿಕ್ಸ್ಚರ್ನ ಹಾಕಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವ ದೋಸೆ ಹಿಟ್ಟಲ್ಲಿ ಪಾಲಕ್ನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದರಲ್ಲಿ ದೋಸೆ ಹಾಕ್ತಾಯಿದ್ದೀನಿ. ಈ ದೋಸೆ ಒಂಚೂರು ನಮಗೆ ಮಂದವಾಗಿ ಬರುತ್ತೆ, ಯಾಕಂದರೆ ನಾವು ಪಾಲಕ್ ಹಾಕಿರೋದ್ರಿಂದ ನಾವು ತುಂಬ ತೆಳುವಾಗಿ ಮಾಡೋಕ್ಕೆ ಹೋಗಬಾರ್ದು. ಈ ರೀತಿ ನಾವು ದೋಸೆನ ರೆಡಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಮಾಡಿಕೊಂಡ್ರೆ ಆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಆ ಪಾಲಕ್ನ ದೋಸೆನ ಈ ಥರ ರೆಡಿ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಇದನ್ನು ಸರ್ವ್ ಮಾಡ್ಕೋಬೋದು. ವಿತೌಟ್ ಪನ್ನೀರ್ ಮಾಡ್ಕೊಳ್ಬೇಕು ಅಂತ ಅಂದರೆ ಡೈರೆಕ್ಟಾಗಿ ಇಷ್ಟೇ ಸರ್ವ್ ಮಾಡಿಕೊಂಡ್ರೆ ಒಂದು ಪರ್ಫೆಕ್ಟ್ ಐರನ್ ಓರಿಯೆಂಟೆಡ್ ದೋಸೆ ತಿಂದಂಗೆ ಆಗುತ್ತೆ. ಯಾಕಂದರೆ ಪಾಲಕಲ್ಲಿ ಐರನ್, ವಿಟಮಿನ್ಸ್ ಎಲ್ಲ ಇರೋದ್ರಿಂದ ನಮಗೆ ಒಳ್ಳೆ ಬ್ರೇಕ್ಫಾಸ್ಟ್ ಆಗುತ್ತೆ. ಮಕ್ಕಳು ಯಾರ್ಯಾರು ಈ ಸೊಪ್ಪು ಇವೆಲ್ಲ ತಿನ್ನೋಕ್ಕೆ ಇಷ್ಟಪಡಲ್ವೋ ಅವ್ರಿಗೆಲ್ಲ ಇದು ದಿ ಬೆಸ್ಟ್ ಆಗುತ್ತೆ, ಒಳ್ಳೆ ಆಪ್ಷನ್ ಇದು. ಪಾಲಕ್ನ ಈ ಥರ ರುಬ್ಬಿ ಮಾಡೋದ್ರಿಂದ ಮಕ್ಕಳು ಅದನ್ನು ತೆಗಿಯೋಕ್ಕೆ ಚಾನ್ಸೇ ಇಲ್ಲ ಮತ್ತು ನೋಡೋಕ್ಕೂ ತುಂಬ ಯಮ್ಮಾಗಿ ಕಾಣೋದ್ರಿಂದ ಮಕ್ಕಳು ತುಂಬ ಎಂಜಾಯ್ ಮಾಡಿದಂತಾರೆ. ನಾನಿಲ್ಲಿ ಪನ್ನೀರ್ನ ಈ ಥರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ದ್ಯಾಟ್ ಅದು ಒಂದು ಒಳ್ಳೆ ಬ್ರೇಕ್ಫಾಸ್ಟ್, ಒಂದು ಒಳ್ಳೆ ಡಯಟ್ ಕಾನ್ಷಿಯಸ್ ಬ್ರೇಕ್ಫಾಸ್ಟ್ ಆಗುತ್ತೆ ಅಂತ. ನೀವೆಲ್ಲರೂ ಕೂಡ ಈ ರೀತಿ ಸಿಂಪಲ್ ಆ್ಯಂಡ್ ಈಸಿ ಟೈಪ್ ಆಫ್ ದೋಸೆಗಳನ್ನ ಮನೆಯಲ್ಲೇ ಮಾಡ್ಕೋಬಹುದು. ಒಂದು ಸರಿ ದೋಸೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಅದರಲ್ಲಿ ಎಷ್ಟೋ ಥರ ಮಾಡ್ಬೋದು ಅನ್ನೋದು ನಾನು ಈ ಸೀರೀಸಲ್ಲಿ ಹೇಳಬೇಕು ಅಂತ ಉದ್ದೇಶದಿಂದ ಮಾಡಿದ್ದು. ಈ ಸೀರೀಸ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲಲ್ಲಿ ನಾವು ಈ ದೋಸಾ ಸೀರೀಸಲ್ಲಿ ಆಲ್ಮೋಸ್ಟ್ 5 to 6 ದೋಸಾ ಟೈಪ್ಸ್ ಮಾಡಿದ್ದೀವಿ ಅನಿಸುತ್ತೆ. ಎಲ್ಲನೂ ತುಂಬ ಚೆನ್ನಾಗಿ ನಮಗೆ ಬಂದಿದೆ ಆ್ಯಂಡ್ ಎಲ್ಲರೂ ತುಂಬ ಎಂಜಾಯ್ ಮಾಡೋ ಥರ ನಾವು ಇದನ್ನು ರೆಡಿ ಮಾಡಿದ್ದೀವಿ. ನೀವೆಲ್ಲರೂ ಕೂಡ ಇದನ್ನು ಟ್ರೈ ಮಾಡಿ 5 days 5 ಡಿಫ್ರೆಂಟ್ ಟೈಪ್ಸ್ ಆಫ್ ದೋಸಾ ಬ್ರೇಕ್ಫಾಸ್ಟ್ ಮಾಡ್ಬೋದು ಆ್ಯಂಡ್ ಮನೇಲಿ ಕೂಡ ಎಲ್ಲರೂ ಎಂಜಾಯ್ ಮಾಡಿ ತಿಂತಾರೆ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಅಂದ್ಕೊಂಡಿದ್ದೀವಿ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಇನ್ನು ನೆಕ್ಸ್ಟ್ ಯಾವ ಸೀರೀಸ್ ಮಾಡಬೇಕು ಅಂತ ಹೇಳಿ. ನಾವು ಅದಕ್ಕೆ ವಿಡಿಯೋ ಮಾಡಿ ಮುಂದೆ ಬರ್ತೀವಿ. ಥ್ಯಾಂಕ್ ಯು.